ಟಿಬಿ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಕಟ್ ಆಗಿರುವ ಹಿನ್ನೆಲೆ ಡ್ಯಾಂನಲ್ಲಿ 40 ಟಿಎಂಸಿ ನೀರು ಸಂಗ್ರಹ ಕೋತ. ಸುಮಾರು 19 ಅಡಿಗೆ ಡ್ಯಾಂನ ನೀರಿನ ಮಟ್ಟ ಕುಸಿದಿದೆ. 1633 ಅಡಿ ಎತ್ತರ ಇರೋ ಡ್ಯಾಂನಲ್ಲಿ 1623 ಅಡಿಗೆ ನೀರು ಇಳಿದಿದೆ. ನದಿಗೆ ಒಟ್ಟು 86,000 ಕ್ಯೂಸೆಕ್ ನೀರು ಹರಿಸಲಾಗ್ತಾ ಇದೆ. ನೋಡಿ, ಆ ಸ್ಟಾಪ್ ಲಾಗ್ ಏನಿದೆ ಅದು ಅಲ್ಲಿ ಟೆಂಪ್ರರಿ ಆಗಿ ಪರ್ಫೆಕ್ಟ್ ಆಗಿ ಎಲಿಮೆಂಟ್ ಇನ್ಸ್ಟಾಲ್ ಆಗೋವರೆಗೂ ಈ ರೀತಿ ನೀರಿನ ಹರಿವು ಇದ್ದೇ ಇರುತ್ತೆ. ನಿನ್ನೆ ಪ್ರಯತ್ನ ನಡೆದಿತ್ತು, ಆದರೆ ಪ್ರಯತ್ನದಲ್ಲಿ ವೈಫಲ್ಯತೆ ಕಂಡುಬಂತು. ಇವತ್ತಾದರೂ ಗುಡ್ ನ್ಯೂಸ್ ಸಿಗುತ್ತಾ ಅನ್ನುವಂತಹ ನಿರೀಕ್ಷೆಯಲ್ಲಿ ರೈತರಿದ್ದಾರೆ. ಈಗಾಗಲೇ ನಿರಂತರವಾಗಿ ಪ್ರಯತ್ನ ನಡೀತಾ ಇದೆ. 5 ಎಲಿಮೆಂಟ್ಗಳನ್ನು ಇನ್ಸ್ಟಾಲ್ ಮಾಡೋದಕ್ಕೆ ನಿನ್ನೆಯಿಂದನೇ ಕೆಲಸ ಆರಂಭ ಆಗಿದೆ. ಡ್ಯಾಮ್ನ 19ನೇ ಕ್ರಸ್ಟ್ ಗೇಟ್ಗೆ ದುರಸ್ತಿ ಕಾರ್ಯ ಚುರುಕುಗೊಂಡಿದೆ. ಕೆಲವೇ ಕ್ಷಣಗಳಲ್ಲಿ ಸ್ಟಾಪ್ ಲಾಗ್ ಅಳವಡಿಕೆ ಕಾರ್ಯಾಚರಣೆ ಮತ್ತೆ ಆರಂಭ ಆಗುತ್ತೆ. ರಾತ್ರಿ ಕೊಪ್ಪಳದಿಂದ ಸ್ಟಾಪ್ ಲಾಗ್ ಗೇಟ್ಗಳು ಕೂಡ ಬಂದಿವೆ. ಹಮೀದ್ ಇಂಜಿನಿಯರ್ ವರ್ಕ್ಶಾಪ್ನಲ್ಲಿ ಇವುಗಳನ್ನು ತಯಾರಿ ಮಾಡಿರೋದು. ಸೊ ಇವತ್ತು ಕಾರ್ಯಾಚರಣೆ ಯಶಸ್ವಿ ಆಗಲಿ ಅನ್ನುವಂತಹ ಹಾರೈಕೆ ಎಲ್ಲರದ್ದು. ಸ್ಟಾಪ್ ಲಾಗ್ ಪರ್ಫೆಕ್ಟ್ ಆಗಿ ಇನ್ಸ್ಟಾಲ್ ಆಗಿ ವ್ಯರ್ಥವಾಗಿ ಹರಿಯುತ್ತಿರುವ ನೀರು ನಿಂತರೆ ಸಾಕು ಅನ್ನುವಂಥ ಅಭಿಲಾಷೆ ಎಲ್ಲರದ್ದು. ಆದರೆ ನಿನ್ನೆ ಏನೋ ಶ್ರಮ ವ್ಯರ್ಥವಾಗಿತ್ತು. ಇವತ್ತು ಆ ರೀತಿ ಆಗದಿರಲಿ. ಇವತ್ತು ಎಲಿಮೆಂಟ್ಗಳನ್ನು ಪರ್ಫೆಕ್ಟಾಗಿ ಇನ್ಸ್ಟಾಲ್ ಮಾಡಿ ನೀರು ನಿಲ್ಲುವಂತಾಗಲಿ ಅನ್ನುವಂಥದ್ದೇ ಎಲ್ಲರ ಹಾರೈಕೆಯಾಗಿದೆ. ರೈತರು ಒಂದು ರೀತಿ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನದಿ ಪಾತ್ರದ ಜನರಿಗೆ ಆತಂಕ ಹೆಚ್ಚಾಗಿದೆ. ಇವತ್ತು ಈ ಕಾರ್ಯ ಯಶಸ್ವಿ ಆದರೆ ಆ ಆತಂಕ ದೂರವಾಗುತ್ತೆ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಈರಯ್ಯ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಈರಯ್ಯ, ಗಮನಿಸ್ತಾ ಇದ್ದೀವಿ ಒಂದು ಕಡೆ ನಿರಂತರವಾಗಿ ಪ್ರಯತ್ನಗಳು ಸಾಗ್ತಾ ಇದೆ ಕಾರ್ಯಾಚರಣೆಯಲ್ಲಿ. ಆದರೆ ನಿನ್ನೆ ಸ್ವಲ್ಪ ಆ ಶ್ರಮ ವ್ಯರ್ಥವಾಯಿತು. ಇವತ್ತು ಆ ಶ್ರಮ ವ್ಯರ್ಥವಾಗೋದಿಲ್ಲ ಅನ್ನೋಂಥ ನಿರೀಕ್ಷೆ ಎಲ್ಲರಲ್ಲಿ ಮನೆ ಮಾಡಿದೆ. ಇವತ್ತು ಕಾರ್ಯಾಚರಣೆ ಯಾವ ರೀತಿ ಇರುತ್ತೆ, ಏನೆಲ್ಲ ಸಿದ್ಧತೆಗಳಾಗಿದೆ? ಖಂಡಿತ ಶ್ರೀಪಾದ್, ಏನಂತಂದ್ರೆ ಕಳೆದ 5 ದಿನಗಳಿಂದ ಈ ಒಂದು ನೀರೇನು ಪೋಲಾಗ್ತಾ ಇದೆ, ಇದನ್ನ ತಡೆಗಟ್ಟಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದ್ದಾವೆ. ಈಗಾಗಲೇ ಏನಂತಂದ್ರೆ ಜಲತಜ್ಞ ಏನು ನಾಯ್ಡು ಅವರ ನೇತೃತ್ವದಲ್ಲಿ ಈಗಾಗಲೇ ಏನಂದ್ರೆ ಸ್ಟಾಪ್ ಲಾಕ್ ಗೇಟ್ಗಳನ್ನು ಅಳವಡಿಸುವಂಥ ಕಾರ್ಯ ನಡೀತಾ ಇದೆ. ಸದ್ಯ ನಾನು ಈ ಒಂದು ಸ್ಟಾಪ್ ಲಾಕ್ ಗೇಟ್ಗಳನ್ನು ಅಳವಡಿಸುವಂಥ ಸ್ಥಳದಲ್ಲಿ ಇದ್ದೀನಿ. ಇಲ್ಲಿರುವಂಥ ವಿಜುವಲ್ಸ್ಗಳನ್ನ ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈಗ ನೀವು ನೋಡ್ತಾ ಇರ್ಬೋದು, ಈ ಒಂದು ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ನಂಬರ್ 19 ಏನಿದೆ, ಕಳೆದ 5 ದಿನಗಳಿಂದ ನಿರಂತರವಾಗಿ ಈ ಒಂದು ನೀರು ಪೋಲಾಗ್ತಾ ಇದೆ. ಸುಮಾರು ಏನು 105 TMC ಸಾಮರ್ಥ್ಯದ ಏನು ಈ ಡ್ಯಾಮ್ ಏನಿತ್ತು, ನಿರಂತರವಾಗಿ ಅಂದರೆ 1,50,000 ಕ್ಯೂಸೆಕ್ ವರೆಗೆ ನೀರನ್ನು ಹೊರಬಿಡಲಾಗ್ತಾ ಇತ್ತು. ಇವತ್ತು ಈಗಾಗಲೇ ಏನಂತಂದರೆ ನಿನ್ನೆ ಕೂಡ ಈ ಒಂದು ಸ್ಟಾಪ್ ಲಾಕ್ ಗೇಟ್ಗಳನ್ನು ಅಳವಡಿಸಲಿಕ್ಕೆ ಸಾಕಷ್ಟು ಒಂದು ಪ್ರಯತ್ನವನ್ನು ಮಾಡಿದರು. ಸಂಜೆ 6:30ವರೆಗೂ ಕೂಡ ಪ್ರಯತ್ನವನ್ನು ಮಾಡಿದರು. ಕೆಲವಷ್ಟು ತಾಂತ್ರಿಕ ದೋಷಗಳ ಕಾರಣದಿಂದಾಗಿ ನಿನ್ನೆ ಇನ್ಸ್ಟಾಲ್ ಮಾಡಲಿಕ್ಕೆ ತೊಂದರೆ ಆಗಿರೋ ಕಾರಣ ತಾತ್ಕಾಲಿಕವಾಗಿ ಮುಂದೂಡಲಾಗಿತ್ತು. ಈಗ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸ್ಟಾಪ್ ಲಾಕ್ ಗೇಟ್ಗಳನ್ನು ಅಳವಡಿಸುವಂಥ ಕಾರ್ಯ ಈಗಾಗಲೇ ಮತ್ತೆ ಮುಂದುವರಿಯಲಿದೆ. 5 ಸ್ಟಾಪ್ ಲಾಕ್ ಗೇಟ್ಗಳನ್ನು ಈಗಾಗಲೇ ರೆಡಿ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಈಗ ಡ್ಯಾಮ್ ಮೇಲ್ಗಡೆನೇ ಇದೆ. ಈಗಾಗಲೇ ದೃಶ್ಯಗಳಲ್ಲಿ ಕಾಣಿಸ್ತಾ ಇರ್ಬೋದು, 2 ಕ್ರೇನ್ಗಳ ಮುಖಾಂತರ ಈಗ ಅವನ್ನೆಲ್ಲವನ್ನ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಅಂದರೆ ನಿನ್ನೆನೇ ಒಂದು ಗುಡ್ ನ್ಯೂಸನ್ನು ಕೊಡ್ತೀನಿ ಅಂತ ಏನು ಜಲತಜ್ಞರು ಹೇಳಿದ್ರು. ಆದರೆ ನಿನ್ನೆ ಕೆಲವು ಕಾರಣಾಂತರಗಳಿಂದ ಆ ಒಂದು ಕೆಲಸ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಆ ಒಂದು ಕೆಲಸ ಆಗುತ್ತೆ ಅನ್ನುವಂಥ ಒಂದು ಆಶಾಭಾವನೆಯಲ್ಲಿ ಇಲ್ಲಿರುವಂಥ ಜನರು ಎಲ್ಲರೂ ಕೂಡ ಇದ್ದಾರೆ. ಈಗಾಗಲೇ ಏನಂದರೆ ನೀರಿನ ಮಟ್ಟವೂ ಕೂಡ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಈಗ ಏನು 105 TMC ಏನು ಡ್ಯಾಮ್ ಏನು ಭರ್ತಿ ಆಗಿತ್ತು, ಅದರಲ್ಲಿ 38 TMC ಅಷ್ಟು ನೀರು ಈಗಾಗಲೇ ಏನಂತಂದರೆ ನದಿಗೆ ಹರಿದು ಹೋಗಿದೆ. ಸದ್ಯ ಏನಂತಂದರೆ ಈ ಒಂದು ಡ್ಯಾಮ್ನಲ್ಲಿ ಈಗ 72 TMC ಏನು ನೀರು ಸ್ಟೋರೇಜ್ ಇದೆ. ಅದಕ್ಕೆ ಜೊತೆಗೆ ಏನಂತಂದರೆ 33 ಗೇಟ್ಗಳಲ್ಲಿ ಈಗಾಗಲೇ 8 ಗೇಟ್ಗಳನ್ನು ಕ್ಲೋಸ್ ಮಾಡಿದ್ದಾರೆ. ಸದ್ಯ ನೀರಿನ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ನೀರನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಒಂದು ಉದ್ದೇಶದಿಂದ 8 ಗೇಟ್ಗಳನ್ನು ಕ್ಲೋಸ್ ಮಾಡಿ 25 ಗೇಟ್ಗಳ ಮುಖಾಂತರ ನೀರನ್ನು ಹೊರಬಿಡಲಾಗ್ತಾ ಇದೆ. ಅಂದರೆ 68,000 ಕ್ಯೂಸೆಕ್ ನೀರು. ಇವತ್ತಿನ ಕಾರ್ಯಾಚರಣೆ ಯಾವ ರೀತಿ ಇರುತ್ತೆ, ಇವತ್ತು ಏನೆಲ್ಲ ಕೆಲಸ ಮಾಡಲಾಗುತ್ತೆ, ಜೊತೆಗೆ ಈಗ ನಿನ್ನೆ ಏನು ಆ ಶ್ರಮ ವ್ಯರ್ಥವಾಯಿತು, ಸೊ ಇವತ್ತು ಯಾವ ರೀತಿ ವಿಭಿನ್ನವಾಗಿ ಪ್ರಯತ್ನಗಳಾಗುತ್ತಾ ಅಥವಾ ಅದೇ ರೀತಿಯ ಪ್ರಯತ್ನ ಸಾಗುತ್ತಾ, ಇದ್ರ ಬಗ್ಗೆ ಏನಾದ್ರು ತಜ್ಞರು ಹೇಳಿದ್ದಾರೆ, ಹೇಗೆ? ಖಂಡಿತ ಶ್ರೀಪಾದ್, ಅಂತಂದರೆ ನಿನ್ನೆ ಏನು ಸ್ಟಾಪ್ ಲಾಕ್ ಗೇಟ್ಗಳನ್ನು ಇಳಿಸಲಿಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಏನು ಹಳೆಯ ಗೇಟ್ ಏನಿತ್ತು ಅದರ ಚೈನ್ಗಳಿದ್ದು ಅವನ್ನೆಲ್ಲವನ್ನು ಕೂಡ ರಿಮೂವ್ ಮಾಡುವಂಥ ಕೆಲಸವನ್ನು ಮಾಡಿದರು. ನಂತರ ಗೇಟನ್ನು ಇಳಿಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಕೆಲವಷ್ಟು ಸಣ್ಣ ಪುಟ್ಟ ತಾಂತ್ರಿಕ ದೋಷಗಳೇನು ಕಂಡುಬಂದು ಈ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಮುಂದೂಡಿದರು. ಆದರೆ ಇವತ್ತು ಆ ಎಲ್ಲ ತಾಂತ್ರಿಕ ದೋಷಗಳನ್ನು ಕೂಡ ಈಗಾಗಲೇ ಸರಿಪಡಿಸಿದ್ದಾರೆ. ನಿನ್ನೆ ಸಾಯಂಕಾಲವರೆಗೂ ಆ ಎಲ್ಲವನ್ನು ಸರಿಪಡಿಸುವಂಥ ಕೆಲಸ ನಡೆದಿತ್ತು. ಇವತ್ತು ಏನಂತಂದರೆ ಈ ಎಲ್ಲ ಗೇಟ್ಗಳನ್ನು ಕೂಡ ತಗೊಂಡು ಬಂದಿದ್ದಾರೆ. ಇವತ್ತು ಯಾವುದೇ ರೀತಿ ತೊಂದರೆ ಆಗದೇ ಇರೋ ರೀತಿಯಲ್ಲಿ
ಈಗಾಗಲೇ ನೋಡ್ಕೊಂಡಿದ್ದಾರೆ ಅಂತ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಇನ್ನಷ್ಟೇ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಏನು ಸ್ಟಾಪ್ ಲಾಕ್ ಗೇಟ್ಗಳನ್ನು ಅಳವಡಿಸುವಂಥ ಕೆಲಸ ನಡೆಯುತ್ತೆ. ಇವತ್ತು ಆಲ್ಮೋಸ್ಟ್ ಈ ಒಂದು ಯಶಸ್ವಿ ಆಗುತ್ತೆ ಅನ್ನುವಂಥ ಒಂದು ಆಶಾಭಾವನೆಯನ್ನು ಇಲ್ಲಿರುವಂಥ ತಜ್ಞರು ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಯಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.